ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ತಂದಿದ್ದೀನಿ ಇವತ್ತು ಕೆಲವು ಇಂಟ್ರೆಸ್ಟಿಂಗ್ ಸುದ್ದಿಗಳು, ಅದರಲ್ಲಿ ಕೆಲವು ಫನ್ ಫ್ಯಾಕ್ಟ್ಸ್ ಕೂಡ ಇದೆ. ಆದ್ರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೆ ಕೆಲವು ಇಂಟ್ರೆಸ್ಟಿಂಗ್ ಸುದ್ದಿಗಳು ಹಾಗೂ ಫನ್ ಫ್ಯಾಕ್ಟ್ಸ್ ನೀವು ನೋಡ್ಬೋದು. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲ ಸತಿ ನೋಡ್ತಾ ಇದ್ರೆ, ನಾನು ನಿಮಗೆ ಪ್ರತಿದಿನ ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಸ್ಗಳು ಹಾಗೂ ಪ್ರಾಡಕ್ಟ್ ರಿವ್ಯೂಸ್ ಅನ್ಬಾಕ್ಸಿಂಗ್ ಕೂಡ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತಿ. ಅದರಿಂದ ನಾನು ಮುಂದೆ ಮಾಡೋ ಯಾವ ವಿಡಿಯೋನು ನೀವು ಮಿಸ್ ಮಾಡದೆ ನೋಡ್ಬೋದು. ಸೊ ಇನ್ನು ತಡ ಮಾಡದೆ ಶುರು ಮಾಡೋಣ. ನಾನು ನಿಮ್ಮ ಪ್ರವೀಣ್ ಗೌಡ್ರು, ನೀವು ನೋಡ್ತಾ ಇದ್ದೀರಾ ಶೋಫೈ. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇ ಫನ್ ಫ್ಯಾಕ್ಟ್ ನೋಡೋದಾದ್ರೆ, ಗೂಗಲ್ನವರು ಗೋಟ್ಗಳನ್ನ ರೆಂಟ್ಗೆ ಪಡಿತಾರಂತೆ. ಅಂದ್ರೆ ಸ್ನೇಹಿತರೆ, ಆಡು ಮರಿಗಳನ್ನ ಬಾಡಿಗೆಗೆ ತಗೊಂತಾರಂತೆ. ಹೌದು ಸ್ನೇಹಿತರೆ, ನೀವು ಕೇಳಿಸ್ಕೊಂಡಿದ್ದು ನಿಜ. ಸೊ ಗೂಗಲ್ ಕಂಪನಿಯವರು ತನ್ನ ಹೆಡ್ ಕ್ವಾರ್ಟರ್ಸ್ ನಲ್ಲಿರುವ ಪ್ರದೇಶದ ಹುಲ್ಲನ್ನು ಕತ್ತರಿಸೋಕೆ ಲಾನ್ ಮೂವರ್ ಬಳಸ್ತಾ ಇಲ್ಲ ಸ್ನೇಹಿತರೆ, ಬದಲಾಗಿ ಆಡು ಮರಿಗಳನ್ನ ಬಾಡಿಗೆಗೆ ತಗೊಂತಾರಂತೆ. ಸೊ ಅದಕ್ಕಾಗಿ ಪ್ರತಿದಿನ 200 ಆಡು ಮರಿಗಳನ್ನ ಬಾಡಿಗೆಗೆ ಪಡೆದು ಅದು ಹುಲ್ಲನ್ನು ತಿಂದು ಆ ಪ್ರದೇಶನ ಕ್ಲೀನ್ ಮಾಡತ್ತಂತೆ ಸ್ನೇಹಿತರೆ. ವಿಚಿತ್ರ ಅಲ್ವಾ ಸ್ನೇಹಿತರೆ? ಯಾರು ಗೊತ್ತು, ಅದೇ ಎಫೆಕ್ಟಿವ್ ಇರ್ಬೋದೋ ಏನೋ. ಸೊ ಇನ್ನು ನಂತರದ ಫ್ಯಾಕ್ಟ್ ನೋಡೋದಾದ್ರೆ, ಪೀಟಾಬೈಟ್ ಅಂದ್ರೆ ಏನು ಅಂತ ಗೊತ್ತಾ ಸ್ನೇಹಿತರೆ? ನಮಗೆಲ್ಲ ಗೊತ್ತಿರ್ಬೋದು. ನಮಗೆ 1 MB ಗೊತ್ತಿರ್ಬೋದು, ಅಥವಾ 1 MB ಗೊತ್ತಿರ್ಬೋದು, 1 GB ಗೊತ್ತಿರ್ಬೋದು. ಅದಕ್ಕಿಂತ ಹೆಚ್ಚದನ್ನು ನೋಡೋದಾದ್ರೆ 1000 GB ಸೇರಿಸಿದ್ರೆ 1 TB ಆಗುತ್ತೆ, ನಿಮಗೆಲ್ಲ ಗೊತ್ತಿರೋ ವಿಷಯ. ಆದರೆ 1 ಪೆಟಾಬೈಟ್ ಅಂದ್ರೆ ಏನಂತ ಗೊತ್ತಾ ಸ್ನೇಹಿತರೆ? ಅಂದ್ರೆ 1 PB ಅಂತ ಏನು ಕರೀತಾರೆ. ಸೊ ಸ್ನೇಹಿತರೆ, ಇದಕ್ಕೆ 1000 TBಗಳನ್ನ ಹಾಕಿದ್ರೆ 1 PB ಆಗುತ್ತಂತೆ. ಸೊ ಇದರಲ್ಲಿ ಇನ್ನೊಂದು ವಿಶೇಷವಾದ ಸಂಗತಿಯನ್ನು ನೋಡೋದಾದ್ರೆ, ಒಂದು 13 ರಿಂದ 14 ವರ್ಷದ HD ವಿಡಿಯೋ ಮಾಡಿದ್ರೆ 1 PB ಸಮ ಆಗ್ಬೋದು ಸ್ನೇಹಿತರೆ. ಸೊ ಇದ್ರಲ್ಲಿ ಮತ್ತೊಂದು ವಿಶೇಷವಾದ ಉದಾಹರಣೆ ನೋಡೋದಾದ್ರೆ, ನಿಮ್ಮ ಹತ್ರ ಏನಾದರೂ 50 PB ಇರೋ ಒಂದು ಹಾರ್ಡ್ ಡ್ರೈವ್ ಇದ್ರೆ, ನಿಮ್ಮ ಜೀವನ ಪೂರ್ತಿಯಾದ ಒಂದು ವಿಡಿಯೋ ಮಾಡಿ ಇದ್ರಲ್ಲಿ ತುಂಬಿಸಿದ್ರು ಕೂಡ ಅದು ಖಾಲಿ ಆಗಲ್ಲ. ಸೊ ಸ್ನೇಹಿತರೆ, ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ನೋಡೋದಾದ್ರೆ, ನಾನು ಆಗ್ಲೇ ಹೇಳ್ದಾಗೆ ನಮಗೆ 1 MB 1 GB ಎಲ್ಲ ಗೊತ್ತಿರ್ಬೋದು ಅಲ್ವಾ ಸ್ನೇಹಿತರೆ? ಸೊ ಎಷ್ಟಿರ್ಬೋದು? ಇವಾಗೆಲ್ಲ ನೋಡಿದ್ರೆ ಸಾಮಾನ್ಯವಾಗಿ 1 TB ಅಥವಾ 2 TB ಹಾರ್ಡ್ ಡ್ರೈವ್ ಇದ್ರೂ ಎಷ್ಟಿರ್ಬೋದು? ಸಾಮಾನ್ಯವಾಗಿ ಒಂದು ಮೊಬೈಲ್ ಸೈಜ್ನಷ್ಟು ಇರ್ಬೋದಲ್ವಾ ಸ್ನೇಹಿತರೆ? ಆದರೆ 1956ರಲ್ಲಿ ಮೊದಲನೇ ಕಂಪ್ಯೂಟರ್ ಲಾಂಚ್ ಆದಾಗ 5 MB ಹಾರ್ಡ್ ಡ್ರೈವ್ ಅದಕ್ಕೆ ಅಳವಡಿಸಿದ್ರಂತೆ. ಅದರ ಸೈಜ್ ಎಷ್ಟಿತ್ತು ಗೊತ್ತಾ ಸ್ನೇಹಿತರೆ? ಬರೋಬ್ಬರಿ 1 ಟನ್ ಅಷ್ಟು ಇತ್ತಂತೆ. ಸೊ ಅದು ಕೂಡ ಕೇವಲ 5 MB. ಸೊ ಇನ್ನು ನಂತರದ ಫ್ಯಾಕ್ಟ್ ಏನು ಅಂತ ನೋಡೋದಾದ್ರೆ, ನೀವೆಲ್ಲ GPS ಯೂಸ್ ಮಾಡ್ತೀವಲ್ವ ಸ್ನೇಹಿತರೆ? ಸೊ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗೋದಾದ್ರೆ, ಅಥವಾ ಬೇರೆಯವ್ರಿಗೆ ಯಾರಿಗಾದ್ರು ನಮ್ಮ ಲೊಕೇಶನ್ ಸೆಂಡ್ ಮಾಡಬೇಕಾದ್ರೆ, ಸೊ ನಾವೆಲ್ಲ ಏನು ಮಾಡ್ತೀವಿ, GPS ಯೂಸ್ ಮಾಡಿಕೊಂಡು ನ್ಯಾವಿಗೇಷನ್ ಮೂಲಕ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತೀವಲ್ವ ಸ್ನೇಹಿತರೆ? ಸೊ ಇದಕ್ಕೇನಾದ್ರೂ ನಾವು ದುಡ್ಡು ಕಟ್ಟಬೇಕಾಗತ್ತಾ? ನಾವೇನು ಕಟ್ತೀವಿ, ಬರೀ ಇಂಟರ್ನೆಟ್ಗೆ ನಾವೇನು ಚಾರ್ಜಸ್ ಕಟ್ಟಬೇಕಾಗುತ್ತೋ ಅದನ್ನು ಕಟ್ಟಿರ್ತೀವಿ. ಆದರೆ GPS ಹಣ ಕಟ್ಟಬೇಕಾಗತ್ತೆ ಸ್ನೇಹಿತರೆ. ಸೊ ಇದನ್ನ ನಾವು ಪ್ರಪಂಚದಾದ್ಯಂತ ನೋಡೋದಾದ್ರೆ, ಇದಕ್ಕೆ ತಗುಲುವ ವೆಚ್ಚ ಎಷ್ಟು ಗೊತ್ತಾ ಸ್ನೇಹಿತರೆ? $2 ಮಿಲಿಯನ್. ಹೌದು ಸ್ನೇಹಿತರೆ, $2 ಮಿಲಿಯನ್ ಕೇವಲ ಒಂದು ದಿನಕ್ಕೆ ಕಟ್ಟಬೇಕಾಗತ್ತೆ. ಸೊ ಇನ್ನು ನಂತರದ ಇನ್ನೊಂದು ಫನ್ ಫ್ಯಾಕ್ಟ್ ಅಥವಾ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು ಸ್ನೇಹಿತರೆ, ಯಾಕೆಂದ್ರೆ ಇದರಲ್ಲಿ ನೀವು ಪ್ರತಿದಿನ ಅಥವಾ ಯಾವಾಗ್ಲಾದ್ರೂ ಒಂದ್ಸಲನಾದ್ರೂ ಇದನ್ನ ಮಾಡಿರ್ತೀವಿ ಅಥವಾ ಅನುಭವಿಸಿರ್ತೀವಿ. ಏನು ಅಂತಂದ್ರೆ USB ಡಿವೈಸಸ್ ಸ್ನೇಹಿತರೆ. ಸೊ USB ಪೆನ್ ಡ್ರೈವ್ ಆಗಿರ್ಬೋದು, ಅಥವಾ USB ಡೇಟಾ ಕೇಬಲ್ ಆಗಿರ್ಬೋದು. ಸೊ ಅದನ್ನ ಚಾರ್ಜರ್ಗೆ ಹಾಕ್ಬೇಕಾದ್ರೆ, ಅಥವಾ ಚಾರ್ಜಿಂಗ್ ಅಡಾಪ್ಟರ್ ಏನಿರುತ್ತೋ ಅದಕ್ಕೆ ಇನ್ಸರ್ಟ್ ಮಾಡಬೇಕಾದ್ರೆ, ಅಥವಾ ನಮ್ಮ ಲ್ಯಾಪ್ಟಾಪ್ PC ಗೆ ಇನ್ಸರ್ಟ್ ಮಾಡಬೇಕಾದ್ರೆ, ಸೊ ಅಟ್ಲೀಸ್ಟ್ ಮೊದಲನೇ ಸಲನಾದ್ರೂ ನಾವು ಉಲ್ಟಾ ಹಾಕಿರ್ತೀವಲ್ವ ಸ್ನೇಹಿತರೆ? ಸೊ ಇದನ್ನ ಸರ್ವೆ ಮೂಲಕ ನೋಡೋದಾದ್ರೆ 86% ಜನ ಉಲ್ಟಾನೇ ಹಾಕಿರ್ತಾರಂತೆ ಸ್ನೇಹಿತರೆ. ನೀವೇನಂತೀರಾ ಸ್ನೇಹಿತರೆ? ನೀವು ಪ್ರತಿ ಬಾರಿ ಸರಿಯಾಗಿ ಇನ್ಸರ್ಟ್ ಮಾಡ್ತೀರಾ? ಹಾಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ನಿಮ್ಗೊಂದು ಅವಾರ್ಡ್ ಇದೆ. ಸೊ ಇನ್ನು ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನು ನೋಡೋದಾದ್ರೆ, ನಾವು ಪ್ರತಿದಿನ ಎಷ್ಟೊತ್ತಿಗೆ ಎದ್ದೇಳಿ ಸ್ನೇಹಿತರೆ? ಆದ್ರೆ ಅಲಾರ್ಮ್ ಮಾತ್ರ ಇಟ್ಟಿರ್ತೀವಿ. ಅದು 5 ಗಂಟೆ ಆಗಿರ್ಬೋದು, 6 ಗಂಟೆ ಆಗಿರ್ಬೋದು. ಆದ್ರೆ ನಾವು ಮಾತ್ರ ಎದ್ದೇಳೋದು ನಮ್ಮ ಟೈಮ್ ಏನಿರುತ್ತೋ ಅದೇ ಪ್ರಕಾರನೇ ಎದ್ದೇಳ್ತೀವಿ. ಸೊ ಆದ್ರೆ ಇದರಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ, ನಿಮ್ಗೆ ಗೊತ್ತಾ ಮೊದಲು ಅಲಾರಾಮ್ ಇಟ್ಟಿದ್ದು ಯಾವ ಟೈಮಿಗೆ ಅಂತ, ಅಥವಾ ಮೊದಲು ಯಾರು ಅಲಾರಾಮ್ ಇಟ್ಟಿದ್ದು ಅಂತ ಏನಾದ್ರು ಗೊತ್ತಾ ಸ್ನೇಹಿತರೆ? ಸೊ ಲೇವಿ ಹಚಿನ್ಸ್ನವರು 1787ರಲ್ಲಿ ಅವರು ಸ್ವತಃ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂತ ಒಂದು ಮೆಕ್ಯಾನಿಕಲ್ ಅಲಾರ್ಮ್ ಕಂಡುಹಿಡಿದ್ರು ಸ್ನೇಹಿತರೆ. ಅದು ಕೇವಲ 4 ಗಂಟೆಗೆ ಸೆಟ್ ಮಾಡಿದ್ರು. ಅದರಲ್ಲಿ ಏನಪ್ಪಾ ವಿಶೇಷತೆ ಅಂತಂದ್ರೆ, ಅದನ್ನು ಎಲ್ಲಾ ಟೈಮ್ಗೆ ಸೆಟ್ ಮಾಡಕ್ ಆಗ್ತಿರ್ಲಿಲ್ಲ, ಕೇವಲ 4 ಗಂಟೆಗೆ ಮಾತ್ರ ಸೆಟ್ ಆಗಿತ್ತು, ಬೆಳಿಗ್ಗೆ 4 ಗಂಟೆಗೆ. ಸೊ ಅದು ಪ್ರತಿ ಬಾರಿ 4 ಗಂಟೆಗೆ ಮಾತ್ರ, ಅಥವಾ ಪ್ರತಿ ದಿನ 4 ಗಂಟೆಗೆ ಮಾತ್ರ ಅದು ಅಲಾರಾಮ್ ಹೊಡಿತಿತ್ತು ಸ್ನೇಹಿತರೆ. ಸೊ ಅದಾದ್ಮೇಲೆ 100 ವರ್ಷದ ನಂತರ, ಅಂದ್ರೆ 1876ರಲ್ಲಿ ಆ ಅಲಾರಾಮ್ ಟೈಮ್ನ ಮತ್ತೆ ಬೇರೆ ಟೈಮ್ಗೆ ಸೆಟ್ ಮಾಡ್ಕೊಳ್ಳುವಂಥ ಫೀಚರ್ ಬಂತು ಸ್ನೇಹಿತರೆ. ಅದನ್ನು ಕೂಡ ಆಮೇಲೆ ಕಂಡುಹಿಡಿದಿದ್ರು. ಆದರೆ ಮೊದಲು ಬಾರಿಗೆ ಅಲಾರಾಮ್ ಸೆಟ್ ಮಾಡಿದ್ದು 4 ಗಂಟೆಗೆ, ಅದು ಲೆವಿ ಹಚಿನ್ಸ್ನವರಿಂದ. ಸೊ ಇನ್ನು ನಂತರದ ಫನ್ ಫ್ಯಾಕ್ಟ್ ನೋಡೋದಾದ್ರೆ, ಒಬ್ಬ ಸರ್ಜನ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸ್ನೇಹಿತರೆ? ನಮ್ಗೆಲ್ಲ ಗೊತ್ತಿರೋ ಹಾಗೆ ಅವರು MBBS ಓದಿರ್ಬೇಕು. ಹಾಗೆ ಅದರಲ್ಲಿ MD ಇರುತ್ತೆ, ಮತ್ತೊಂದು ಸರ್ಜನ್ ಅವ್ರಿಗೇನೇನು, ಸೊ ಅದಕ್ಕೆ ಬೇಕಾದಂತ ಏನೇನು ಕೋರ್ಸ್ಗಳಿರುತ್ತೋ ಅವ್ರು ಕಂಪ್ಲೀಟ್ ಮಾಡಿ ಪ್ರಾಕ್ಟೀಸ್ ಮಾಡಿ
ಅದರಲ್ಲಿ ಪರಿಣಿತಿ ಹೊಂದಿರ್ತಾರೆ ಅಲ್ವಾ ಸ್ನೇಹಿತರೆ. ಸೊ ಆದ್ರೆ ಒಂದು ರಿಸರ್ಚ್ ಪ್ರಕಾರ ಏನಪ್ಪಾ ಅಂತಂದ್ರೆ, ಆ ಸರ್ಜನ್ಗಳು ಏನಾದ್ರೂ ಗೇಮಿಂಗ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದ್ರೆ ಅಥವಾ ಅವ್ರೇನಾದ್ರೂ ಗೇಮ್ಸ್ಗಳನ್ನ ಆಡ್ಕೋತಾ ಬಂದಿದ್ರೆ ಅವರ ಕೈ ಚಳಕ ಇನ್ನೂ ಫಾಸ್ಟ್ ಆಗಿರುತ್ತಂತೆ ಸ್ನೇಹಿತರೆ. ಸೊ ಅವರು ಗೇಮ್ಸ್ ಆಡಿ ರೂಢಿ ಆಗಿರೋದ್ರಿಂದ ಅವರ ಕೈ ಚಳಕದ ಅಭ್ಯಾಸ ಇನ್ನೂ ಫಾಸ್ಟ್ ಆಗಿರುತ್ತಂತೆ ಸ್ನೇಹಿತರೆ. ಸೊ ಆದ್ರಿಂದ ಅವ್ರು ಮಾಡೋ ಆಪರೇಷನ್ಗಳಲ್ಲಿ ಆಕ್ಯುರಸಿ ತುಂಬಾ ಜಾಸ್ತಿ ಇರುತ್ತಂತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾವುದು ಪಾಪ್ಯುಲರ್ ಆಪ್ಗಳು? ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಹೌದಲ್ವಾ? ಆದ್ರೆ ಫೇಸ್ಬುಕ್ ಯಾಕೆ ಬ್ಲೂ ಕಲರ್ ನಲ್ಲಿ ಇದೆ ಅಂತ ಏನಾದ್ರೂ ಗೊತ್ತಾ? ಹೌದು ಸ್ನೇಹಿತರೆ, ಅದಕ್ಕೂ ಒಂದು ಮುಖ್ಯವಾದ ಕಾರಣ ಇದೆ. ಅದೇನಂತಂದ್ರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಫೇಸ್ಬುಕ್ ನ ಫೌಂಡರ್ ಬಂದು ಮಾರ್ಕ್ ಜೂಕರ್ಬರ್ಗ್. ಅವ್ರಿಗೆ ಕಲರ್ ಬ್ಲೈಂಡ್ನೆಸ್ ಇದೆ ಸ್ನೇಹಿತರೆ. ಅವ್ರಿಗೆ ಕೆಂಪು ಮತ್ತು ಹಸಿರು ಬಣ್ಣ ಅಷ್ಟಾಗಿ ಕಾಣಲ್ಲ, ಆದ್ರೆ ಅವರು ನೀಲಿ ಬಣ್ಣನ ಹೆಚ್ಚು ಗುರುತಿಸಬಹುದು. ಹಾಗಾಗಿ ಅವರಿಗೆ ನೀಲಿ ಬಣ್ಣ ಇಷ್ಟ ಆಗಿದ್ದು ಅದೇ ಕಲರ್ನ ಅವರು ಚೂಸ್ ಮಾಡಿದ್ದಾರೆ. ಇದನ್ನು ಅವರು ತಮ್ಮ ಇಂಟರ್ವ್ಯೂಗಳನ್ನು ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಸೊ ಇದೇ ಅದಕ್ಕೆ ಕಾರಣ, ಅವರು ಸುಮ್ಮನೆ ಯಾವುದೋ ಒಂದು ಕಲರ್ ಇರಲಿ ಅಂತ ಚೂಸ್ ಮಾಡಿಲ್ಲ ಸ್ನೇಹಿತರೆ. ಅದಕ್ಕೂ ಒಂದು ಮುಖ್ಯ ಕಾರಣ ಇದೆ. ಸೊ ಇನ್ನು ಈ ಆಪ್ಗಳನ್ನೆಲ್ಲ ಯೂಸ್ ಮಾಡಬೇಕು ಅಂದ್ರೆ ಇಂಟರ್ನೆಟ್ ಬೇಕು ಅಲ್ವಾ ಸ್ನೇಹಿತರೆ. ಸೊ ಸ್ನೇಹಿತರೆ, ನಿಮ್ಗೆ ಏನಾದ್ರೂ ಗೊತ್ತಾ ಈ ಇಂಟರ್ನೆಟ್ ನ ತೂಕ ಎಷ್ಟು ಅಂತ? ನಮ್ಗೇನ್ ಗೊತ್ತಿರ್ಬೋದು, ಇದರ ಡೇಟಾ ಗೊತ್ತಿರ್ಬೋದು. ಆಗ್ಲೇ ನಾನು ಹೇಳಿದಾಗೆ 1 MB 1 GB ಈ ರೀತಿ ಡೇಟಾ ಸೈಜ್ಗಳನ್ನ ಹೇಳ್ಬೋದು. ಆದರೆ ಇದರ ತೂಕ ಎಷ್ಟು ಅಂತ ಏನಾದರೂ ಗೊತ್ತಾ ನಿಮಗೆ? ಹೌದು ಸ್ನೇಹಿತರೆ, ಅದನ್ನು ಕೂಡ ತೂಕ ಹಾಕಿದ್ದಾರೆ. ಪ್ರಪಂಚಾದ್ಯಂತ ಎಷ್ಟು ಇಂಟರ್ನೆಟ್ನ ಯೂಸ್ ಮಾಡ್ತಾರೋ ಅದನ್ನೆಲ್ಲ ಒಟ್ಟುಗೂಡಿಸಿ ಏನಾದರೂ ತೂಕ ಮಾಡೋದಾದ್ರೆ ಅದು 50 ಗ್ರಾಮ್ನಷ್ಟು ತೂಕ ಇರುತ್ತಂತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಒಂದು ಬಿಸ್ಕೆಟ್ ಪ್ಯಾಕ್ನ ತೂಕ ಆಗಿರ್ಬೋದು ಅಥವಾ ಒಂದು ಸಣ್ಣ ಹಣ್ಣಿನ ತೂಕ ಆಗಿರ್ಬೋದು ಅಷ್ಟೇ. ಇಡೀ ಪ್ರಪಂಚಾದ್ಯಂತ ಇಂಟರ್ನೆಟ್ನ ತೂಕ ಬಂದು ಕೇವಲ 50 ಗ್ರಾಮ್. ತುಂಬಾ ಇಂಟ್ರೆಸ್ಟಿಂಗ್ ಅಲ್ಲ ಸ್ನೇಹಿತರೆ. ಇನ್ನು ನಂತರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೋಡೋದಾದ್ರೆ, ನಮಗೆಲ್ಲ ಗೊತ್ತಿರುವಂಥದ್ದು ATM ಮೆಷಿನ್. ನಾವು ಹೋಗ್ತೀವಿ, ನಮ್ಮ ಕಾರ್ಡ್ನ ಸ್ವೈಪ್ ಮಾಡ್ತೀವಿ, ಹಣ ಡ್ರಾ ಮಾಡ್ಕೊಂಡ್ ಬರ್ತೀವಿ. ಆದರೆ ಜಪಾನ್ನಲ್ಲಿ ಒಂದು ATM ಮೆಷಿನ್ ಮಾಡಿದ್ದಾರೆ, ಅದು ಹೀಟೆಡ್ ATM ಮೆಷಿನ್ ಸ್ನೇಹಿತರೆ. ಸೊ ಇದರಲ್ಲಿ ಏನಪ್ಪ ವಿಶೇಷತೆ ಅಂದರೆ, ಸೊ ಸ್ನೇಹಿತರೆ, ನೀವು ಪ್ರತಿ ಬಾರಿ ಹಣ ಪಡೆಯುವಾಗಲೂ ನಿಮಗೆ ಬಿಸಿ ಬಿಸಿಯಾದ ಗರಿ ನೋಟ್ಗಳು ಸಿಗುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ನೀವು ಹಣ ಪಡೆಯುವಾಗ ಪ್ರತಿಯೊಂದು ನೋಟನ್ನು 200 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೀಟ್ ಮಾಡಿ ನಿಮಗೆ ಹಣ ಕೊಡುತ್ತೆ. ಸೊ ಇದರ ಮೇಲಿರುವಂತಹ ಯಾವುದೇ ಬ್ಯಾಕ್ಟೀರಿಯಾಗಳಾಗ್ಲಿ ಅದನ್ನ ಸ್ಯಾನಿಟೈಸ್ ಮಾಡಿ ನಿಮ್ಗೆ ಕೊಡುತ್ತೆ ಸ್ನೇಹಿತರೆ. ಸೊ ಇದನ್ನು ಜಪಾನ್ ದೇಶದಲ್ಲಿ 1990ರಲ್ಲೇ ಇದನ್ನ ಇನ್ವೆಂಟ್ ಮಾಡಿದ್ರು ಸ್ನೇಹಿತರೆ. ಸೊ ನನ್ಗೇನೋ ಇದು ಈ ಸಮಯದಲ್ಲಿ ತುಂಬಾ ಸೂಕ್ತ ಅಂತ ಅನ್ಸುತ್ತೆ ಸ್ನೇಹಿತರೆ. ಯಾಕೆಂದ್ರೆ ಕೊರೋನಾ ಟೈಮ್ ಆಗಿರೋದ್ರಿಂದ ಹಣ ತಗೊಳ್ಳುವಾಗ ಒಂದು ಭಯ ಇರುತ್ತೆ. ಸೊ ಈ ರೀತಿ ಬ್ಯಾಕ್ಟೀರಿಯಾಗಳನ್ನ ಸಾಯಿಸಿ ಸ್ಯಾನಿಟೈಸ್ ಮಾಡಿ ನಮಗೆ ಸಿಗೋದ್ರಿಂದ ಯಾವುದೇ ಭಯ ಇರೋದಿಲ್ಲ ಸ್ನೇಹಿತರೆ. ಸೊ ಹಾಗೆ ನಿಮ್ಮ ದುಡ್ಡನ್ನು ಪರ್ಸ್ನಲ್ ಇಟ್ಕೊಂಡು ಮಡಚಿ ಅದು ಹಾಳಾಗಿದ್ರೆ ಅದನ್ನು ಮತ್ತೆ ಪುನಃ ಮಿಷಿನ್ಗೆ ಹಾಕಿ ಹೀಟ್ ಮಾಡಿ ಅದು ಐರನ್ ಮಾಡಿ ನಿಮಗೆ ಕೊಡುತ್ತೆ ಸ್ನೇಹಿತರೆ. ಅದು ಬಿಸಿ ಬಿಸಿಯಾದ ಗರ್ಗರಿ ನೋಟು. ಸೊ ಪ್ರತಿ ಬಾರಿ ನೀವು ಹೊಸ ನೋಟಂತೆ ಪಡಿಬಹುದು. ಸೊ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳು. ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ಇನ್ಯಾವುದಾದ್ರೂ ಹೊಸ ವಿಷಯಗಳೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟಾಟಾ.